ವೀಕ್ಷಕರೇ, ಈ ವಾರದ ನಾಮಿನೇಷನ್ ಚಟುವಟಿಕೆ ಕಂಪ್ಲೀಟ್ ಆಗಿ ಮುಗ್ದಿದೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ವಾರ ಟೋಟಲ್ ಆಗಿ 6 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ, ಅದು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋಕೆ. ಬನ್ನಿ, ನಾನು ಈ ವಿಡಿಯೋದಲ್ಲಿ ನಾಮಿನೇಟ್ ಆದ 6 ಜನ ಸ್ಪರ್ಧಿಗಳು ಯಾರು ಮತ್ತು ಯಾರೆಲ್ಲ ಇವ್ರನ್ನ ನಾಮಿನೇಟ್ ಮಾಡಿದ್ರು ಮತ್ತು ಯಾವ ರೀತಿಯಲ್ಲಿ ನಾಮಿನೇಟ್ ಆದರು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹೌದು ವೀಕ್ಷಕರೇ, ಈ ವಾರದ ನಾಮಿನೇಷನ್ ಚಟುವಟಿಕೆ ಕಂಪ್ಲೀಟ್ ಆಗಿ ಮುಗ್ದಿದೆ ಅಂತಲೂ ಕೂಡ ಹೇಳ್ಬೋದು. ಈಗ ಟೋಟಲ್ ಆಗಿ 6 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಸೊ ಮೊದಲಿಗೆ ನೋಡ್ತಾ ಹೋಗೋದಾದರೆ ಚೈತ್ರ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೋಕೆ ನಾಮಿನೇಟ್ ಆಗಿದ್ದಾರೆ. ಸೊ ಆ್ಯಕ್ಚುಲಿ ಇಲ್ಲಿ ಚೈತ್ರ ಮತ್ತು ಸೂರಜ್ಗೆ ಒಂದು ಹೊಸ ಟಾಸ್ಕ್ನ ಕೊಟ್ಟಿದ್ದರು. ಯಾರಪ್ಪ ಅಂದರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಮನೆಯ ಕ್ಯಾಪ್ಟನ್ ಆಗಿರುವಂಥ ರಾಶಿಕಾ ಅವರು ಇಲ್ಲಿ ಏನು ಹೇಳಿದರು, ಚೈತ್ರ ಅವ್ರನ್ನ ಡೈರೆಕ್ಟ್ ನಾಮಿನೇಟ್ ಮಾಡಿದರು, ಅಂದರೆ ಮನೆಯಿಂದ ಹೊರ ಹೋಗೋಕೆ. ಸೊ ಸೂರಜ್ ಅವ್ರನ್ನ ಮನೆಯಲ್ಲಿ ಇರೋಕ್ಕೋಸ್ಕರ ನಾಮಿನೇಟ್ ಮಾಡಿದರು. ಸೊ ಹಾಗಾಗಿ ಇವರಿಬ್ಬರ ಮಧ್ಯೆ ಒಂದು ಬಿಗ್ ಬಾಸ್ ಟಾಸ್ಕ್ನ ಕೊಟ್ಟಿತ್ತು. ಈ ಒಂದು ಟಾಸ್ಕ್ನಲ್ಲಿ ಯಾರು ಸೂರಜ್ ಅವರು ವಿನ್ ಆಗ್ತಾರೆ, ಚೈತ್ರ ಅವರು ಫೇಲ್ ಆಗ್ತಾರೆ. ಸೊ ಹಾಗಾಗಿ ಈ ಒಂದು ಟಾಸ್ಕ್ನಲ್ಲಿ ಚೈತ್ರ ಅವರು ಸೋತಿರೋ ಕಾರಣ ಇವರು ಡೈರೆಕ್ಟ್ ನಾಮಿನೇಟ್ ಆಗ್ತಾರೆ. ಹಾಗಾಗಿ ಸೂರಜ್ ಅವರು ನಾಮಿನೇಟಿಂದ ಸೇಫ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಮೊದಲನೇದು ಚೈತ್ರ ಅವರು ನಾಮಿನೇಟ್ ಆಗಿದ್ದಾರೆ. ಎರಡನೇ ಸ್ಪರ್ಧಿ ನೋಡ್ತಾ ಹೋಗೋದಾದರೆ ಮಾಳು ಅವರು. ಹೌದು, ಈ ವಾರ ರಾಶಿಕಾ ಅವರು ಟೋಟಲ್ ಆಗಿ ಎರಡನೇ ಟಾಸ್ಕ್ನಲ್ಲಿ ಕೊಟ್ಟಿದ್ದರು. ಸೊ ಆ ಒಂದು ಟಾಸ್ಕ್ನಲ್ಲಿ ಮಾಳು ಅವರು ಮತ್ತು ಕಾವ್ಯ ಅವರು ಟಾಸ್ಕ್ನ ಆಡ್ತಾ ಇದ್ರು. ಸೊ ಆ ಒಂದು ಟಾಸ್ಕ್ನಲ್ಲಿ ಕಾವ್ಯ ಅವರು ವಿನ್ ಆಗ್ತಾರೆ. ಸೊ ಮಾಳು ಅವರು ಸೋಲ್ತಾರೆ. ಹಾಗಾಗಿ ಮಾಳು ಅವರು ಡೈರೆಕ್ಟ್ ನಾಮಿನೇಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ರಾಶಿಕಾ ಅವರು ಮಾಳು ಅವರನ್ನ ಡೈರೆಕ್ಟ್ ನಾಮಿನೇಟ್ ಮಾಡಿದರು ಮತ್ತು ಮನೆಯಲ್ಲಿ ಇರೋಕ್ಕೋಸ್ಕರ ಸೊ ಇಲ್ಲಿ ಕಾವ್ಯ ಅವ್ರನ್ನ ಸೇಫ್ ನಾಮಿನೇಟ್ ಮಾಡಿದರು ಅಂತಲೂ ಕೂಡ ಹೇಳ್ಬೋದು. ಬಟ್ ಇವರಿಬ್ಬರ ಮಧ್ಯೆ ಒಂದು ಟಾಸ್ಕ್ನ ಕೊಟ್ಟಿತ್ತು. ಆ ಒಂದು ಟಾಸ್ಕ್ನಲ್ಲಿ ಮಾಳು ಅವರು ಸೋಲ್ತಾರೆ. ಆ ಕಾರಣದಿಂದ ಇಲ್ಲಿ ಮಾಳು ಅವರು ಡೈರೆಕ್ಟ್ ನಾಮಿನೇಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇನ್ನು ಎರಡನೇದು ನೋಡ್ತಾ ಹೋಗೋದಾದರೆ ಸ್ಪಂದನ. ಸೊ ಹೌದು, ಸ್ಪಂದನ ಅವ್ರನ್ನೂ ಕೂಡ ಇಲ್ಲಿ ರಾಶಿಕಾ ಅವರು ನಾಮಿನೇಟ್ ಮಾಡಿದ್ರು, ಡೈರೆಕ್ಟ್ ನಾಮಿನೇಟ್ ಮಾಡಿದರು. ಅಷ್ಟೇ ಅಲ್ಲದೆ ಇಲ್ಲಿ ಅಶ್ವಿನಿ ಅವ್ರನ್ನ ಸೇಫ್ ಆಗೋಕ್ಕೋಸ್ಕರ ಇಲ್ಲಿ ನಾಮಿನೇಟ್ ಮಾಡಿದರು. ಸೊ ಹಾಗಾಗಿ ಇವರ ಮಧ್ಯೆನೂ ಒಂದು ಟಾಸ್ಕ್ ನಡೀತು. ಈ ಒಂದು ಟಾಸ್ಕ್ನಲ್ಲಿ ಅಶ್ವಿನಿಯವರ ಟೀಮ್ ವಿನ್ ಆಯಿತು, ಸ್ಪಂದನ ಅವರ ಟೀಮು ಫೇಲ್ ಆಯಿತು. ಸೊ ಹಾಗಾಗಿ ಇಲ್ಲಿ ಸ್ಪಂದನ ಅವರು ನಾಮಿನೇಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ನೆಕ್ಸ್ಟ್ ನೋಡೋದಾದರೆ ಕೊನೆಯದಾಗಿ ಮನೆ ಕ್ಯಾಪ್ಟನ್ ಆಗಿರುವ ರಾಶಿಕಾ ಅವರಿಗೆ ಬಿಗ್ ಬಾಸ್ 2 ಜನನ ನಾಮಿನೇಟ್ ಮಾಡಬೇಕು ಅಂತ ಹೇಳಿತ್ತು. ಅದೇ ರೀತಿ ಈಗ ಧನುಷ್ ಮತ್ತು ರಜತ್ ಅವ್ರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋಕ್ಕೆ ನಾಮಿನೇಟ್ ಮಾಡಿದರು. ಅಷ್ಟೇ ಅಲ್ಲದೆ ಗಿಲ್ಲಿ ಮತ್ತು ಯಾರು ನಮ್ಮ ಮ್ಯೂಟೆಂಟ್ ರಘು ಅವ್ರನ್ನ ಮನೆಯಲ್ಲಿ ಸೇವ್ ಆಗೋಕ್ಕೋಸ್ಕರ ನಾಮಿನೇಟ್ ಮಾಡಿದರು. ಸೊ ಯಾರು ರಾಶಿಕಾ ಅವರು ಡೈರೆಕ್ಟಾಗಿ ಇವರಿಗೆ 2 ಟಾಸ್ಕ್ಗಳನ್ನ ಒಂದು ಟಾಸ್ಕ್ನ ಕೊಟ್ಟಿದ್ದರು. ಅಂದರೆ ಒಂದೊಂದು ಟೀಮ್ನಲ್ಲಿ 2 ಜನ, ಇನ್ನೊಂದು ಟೀಮ್ನಲ್ಲಿ 2 ಜನ, ಇವರಿಬ್ಬರ ಮಧ್ಯೆ ಒಂದು ಪೈಪೋಟಿ ಟಾಸ್ಕ್ ನಡೆದಿತ್ತು. ಈ ಒಂದು ಟಾಸ್ಕ್ನಲ್ಲಿ ಯಾರು ವಿನ್ ಆಗ್ತಾರೆ ಅವರು ನಾಮಿನೇಷನಿಂದ ಪಾರಾಗ್ತಾರೆ ಅಂತ. ಬಟ್ ಇಲ್ಲಿ ಧನುಷ್ ಮತ್ತು ರಜತ್ ಅವರ ಟೀಮ್ ಸೋಲುತ್ತೆ, ರಘು ಮತ್ತು ಗಿಲ್ಲಿಯವರ ಟೀಮ್ ವಿನ್ ಆಗುತ್ತೆ. ಹಾಗಾಗಿ ಇಲ್ಲಿ ರಘು ಮತ್ತು ಯಾರು ಗಿಲ್ಲಿ ಅವರು ನಾಮಿನೇಷನಿಂದ ಪಾರಾಗಿದ್ದಾರೆ. ಬಟ್ ಇಲ್ಲಿ ಧನುಷ್ ಮತ್ತು ರಜತ್ ಅವರು ನಾಮಿನೇಷನಲ್ಲಿ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಟೋಟಲಾಗಿ ಈ ವಾರ 6 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ. ಸೊ ಅವ್ರ ಹೆಸರು ಹೇಳ್ತಾ ಹೋಗೋದಾದರೆ ಚೈತ್ರ, ಮಾಳು, ಸ್ಪಂದನ, ಅಶ್ವಿನಿ, ಧನುಷ್, ರಜತ್, ಈ ಒಂದಿಷ್ಟು ಸ್ಪರ್ಧಿಗಳು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋಕ್ಕೆ ನಾಮಿನೇಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಈಗ ಆಲ್ರೆಡಿ ನಾಮಿನೇಷನ್ ಚಟುವಟಿಕೆ ಕೂಡ ಮುಗ್ದಿದೆ. ಸೊ ಈ ವಾರದ ನಾಮಿನೇಷನ್ ಒಂದು ಡಿಫ್ರೆಂಟ್ ಸ್ಟೈಲಲ್ಲೇ ನಡೀತು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಪ್ರತಿ ವಾರ ಸ್ಪರ್ಧಿಗಳ ನಿಯಮಗಳ ಅಂದರೆ ಕಾರಣಗಳನ್ನ ಕೊಟ್ಟಾದಮೇಲೆ ಅವರ ಪೈಕಿಯಾದಂಥ ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡ್ತಾಯಿದ್ರು. ಅಂದರೆ ಅವರ ಅನಿಸಿಕೆಯಲ್ಲಿ ಯಾರು ಬಿಗ್ ಬಾಸ್ ಮನೆಯಲ್ಲಿ ಇರಬೇಕು ಇರಬಾರ್ದು ಅನ್ನೋ ರೀತಿಯಲ್ಲಿ ನಾಮಿನೇಟ್ ಮಾಡ್ತಾಯಿದ್ರು. ಬಟ್ ಈಗ ನಾಮಿನೇಷನ್ ಚಟುವಟಿಕೆ ಮಾತ್ರ ಡಿಫ್ರೆಂಟ್ ಸ್ಟೈಲಲ್ಲಿ ನಡೀತು ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಈ ವಾರ ಸೀಕ್ರೆಟ್ ರೂಮ್ಗೆ 2 ಜನ ಹೋದಂಥ ಸ್ಪರ್ಧಿಗಳಲ್ಲಿ ಯಾವ್ಯಾವ ಟಾಸ್ಕ್ಗಳಲ್ಲಿ ಯಾವ್ಯಾವ ಸ್ಪರ್ಧಿ ಆಟ ಆಡಬೇಕು, ಅವರಿಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಲ್ಲಬೇಕು ಅಂತ ಸೀಕ್ರೆಟ್ ರೂಮಲ್ಲಿರುವಂಥ ಧ್ರುವಂತ್ ಮತ್ತು ಯಾರು ರಕ್ಷಿತಾ ಅವರೇ ಆಯ್ಕೆ ಮಾಡಿದರು ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ನಾಮಿನೇಷನ್ ಟಾಸ್ಕ್ ಕೂಡ ನಡೆದ್ವು. ಈ ಒಂದು ಟಾಸ್ಕ್ ಅವರ ಒಂದು ಎಫರ್ಟ್ ಮೇಲೆ ಯಾವ ರೀತಿ ನಡೀತು ಅಂತಲೂ ಕೂಡ ಹೇಳ್ಬೋದು. ಸೊ ಅಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ಸೇವ್ ಆಗ್ತಾರೆ, ಅಂದರೆ ವಿನ್ ಆದವರು ಈ ವಾರ ನಾಮಿನೇಷನಲ್ಲಿ ಪಾರಾಗ್ತಾರೆ, ಸೇವ್ ಆಗದೇ ಇರೋರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೋಕ್ಕೆ ನಾಮಿನೇಟ್ ಆಗಿದ್ದಾರೆ. ಅದೇ ರೀತಿ ಈಗ ಟೋಟಲ್ ಆಗಿ 4 ಟಾಸ್ಕ್ಗಳು ನಡೆದಿದ್ವು. ಆ ಒಂದು ಟಾಸ್ಕ್ನಲ್ಲಿ ಮೊದಲ ಟಾಸ್ಕ್ನಲ್ಲಿ ಚೈತ್ರ ಅವರು ಫೇಲ್ ಆಗ್ತಾರೆ, ಹಾಗಾಗಿ ಅವರು ನಾಮಿನೇಟ್ ಆಗಿದ್ದಾರೆ. ಎರಡನೇ ಟಾಸ್ಕ್ನಲ್ಲಿ ಮಾಳು ಅವರು ಫೇಲ್ ಆಗ್ತಾರೆ, ಸೊ ಹಾಗಾಗಿ ಮಾಳು ಅವರು ನಾಮಿನೇಟ್ ಆಗಿದ್ದಾರೆ. ಮೂರನೇ ಟಾಸ್ಕ್ನಲ್ಲಿ ಸ್ಪಂದನ ಮತ್ತು ಅಶ್ವಿನಿ ಅವರು ಆಗಿದ್ದರು, ಸೊ ಅವರು ಕೂಡ ನಾಮಿನೇಟ್ ಆಗ್ತಾರೆ. 4ನೇ ಟಾಸ್ಕ್ನಲ್ಲಿ ಧನುಷ್ ಮತ್ತು ರಜತ್ ಅವ್ರನ್ನ ನಾಮಿನೇಟ್ ಮಾಡಿದರು. ಅದೇ ರೀತಿ ಈಗ ಧನುಷ್ ಮತ್ತು ರಜತ್ ಅವರು ನಾಮಿನೇಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ವಾರ ಟೋಟಲ್ ಆಗಿ 6 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತು ರಾತ್ರಿಯಿಂದ 12 ಗಂಟೆ ಒಳಗಡೆ ವೋಟಿಂಗ್ ಫುಲ್ ಆನ್ ಆಗುವಂಥ ಚಾನ್ಸಸ್ ತುಂಬ ಇದೆ. ಸೊ ನೀವು ನಾಳೆಯಿಂದ ವೋಟಿಂಗ್ನ ಆರಾಮಾಗಿ ಜಿಯೋ ಹಾಟ್‌ಸ್ಟಾರಲ್ಲಿ ಮಾಡ್ಬೋದು ಅಂತಲೂ ಕೂಡ ಹೇಳ್ತೀನಿ. ಸೊ ಫೈನಲಿ ಈ ವಾರ ನಾಮಿನೇಷನ್ ಚಟುವಟಿಕೆ ಕಂಪ್ಲೀಟ್ ಆಗಿ ಎಂಡ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳು ಸೇವ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಸೇವ್ ಆದಂಥ ಸ್ಪರ್ಧಿಗಳಲ್ಲಿ ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಕೂಡ ನಡೀತಾ ಇದೆ ಅಂತಲೂ ಕೂಡ ಹೇಳ್ಬೋದು. ನೋಡೋದಲ್ಲ ಫ್ರೆಂಡ್ಸ್, ಇಷ್ಟು ಜನ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೋಕ್ಕೆ ನಾಮಿನೇಟ್ ಆಗಿದ್ದಾರೆ. ಸೊ ನಿಮ್ಮ ಪ್ರಕಾರ
ಪ್ರಕಾರ ಇವರಿಷ್ಟು ಸ್ಪರ್ಧಿಗಳಲ್ಲಿ ಯಾರು ಮೊದಲು ಸೇವ್ ಆಗಬೇಕು ಮತ್ತು ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾಯಿರಿ. ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.